ಗಂಡ್ಮಕ್ಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ತಂದೆ ತಾಯಿಗಳು ಹೇಳ್ಕೊಡಿ. ಹೆಣ್ಮಕ್ಳ ಜೊತೆ ಹೇಗೆ ಗಂಡ್ಮಕ್ಳು ಬಿಹೇವ್ ಮಾಡಬೇಕು ಅನ್ನೋದನ್ನ ತಂದೆ ತಾಯಿಗಳು ಮಕ್ಳಿಗೆ ಹೇಳ್ಕೊಡಿ. ಈ ವಿಡಿಯೋ ಪೇರೆಂಟ್ಸ್ ಹಾಗೂ ಯೂತ್ಸ್ ನೋಡ್ಬೇಕಾಗಿರೋ ವಿಡಿಯೋ. ಸಮೀರ್ ಅವ್ರ ವಿಡಿಯೋ ಯೂಟ್ಯೂಬ್ ಅಲ್ಲಿ ಸೆನ್ಸೇಷನ್ ಆಗಿದೆ, ಅದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ದಾರೆ. ಅದು ತುಂಬಾ ಒಳ್ಳೆ ವಿಚಾರ. ಸೊ ಈ ತರ ತುಂಬಾ ಕೇಸ್ಗಳಾಗಿದೆ, ಅದ್ರ ಬಗ್ಗೆ ತುಂಬಾ ಜನ ಮಾತಾಡ್ಬೇಕು. ನಾವ್ ಯಾಕೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಥವಾ ಧ್ವನಿ ಎತ್ತಬೇಕು ಅಂದ್ರೆ, ಇದರಿಂದ ನಾವು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೀವಿ ಅಥವಾ ಯೂತ್ಸ್ಗೆ ಒಂದು ಮೆಸೇಜ್ ಕೊಡಬೇಕು. ಈ ರೀತಿಯಾದ ಒಂದು ಹೀನ ಕೃತ್ಯ ಯಾರು ಮಾಡಬೇಡಿ. ಈ ರೀತಿಯಾದ ಒಂದು ಕೃತ್ಯ ಕಂಡಲ್ಲಿ ನೀವು ಖಂಡಿಸಿ. ಇದರಿಂದ ಇನ್ನೊಂದು ಸಂದೇಶನೂ ಹೋಗ್ಬೇಕು ಪೇರೆಂಟ್ಸ್ ಗಳಿಗೆ. ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಾರ ಜೊತೆ ಸೇರ್ತಾ ಇದ್ದಾರೆ, ಯಾವ ರೀತಿಯಾದ ಒಂದು ಅಭ್ಯಾಸ ಕಲ್ತ್ಕೊಂಡಿದ್ದಾರೆ. ಒಬ್ಬ ಹುಡುಗ ಒಂದು ಸಿಗರೆಟ್ ಸೇದೋದ್ರಿಂದ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಕುಡಿತಾನೆ, ಇನ್ನೊಂದು ಕೆಟ್ಟ ಕೆಟ್ಟ ಸವಾಸ ಮಾಡ್ತಾನೆ. ಯಾವ್ದ್ರಲ್ಲೂ ಸಮಾಧಾನ ಸಿಗದೆ ಇದ್ದಾಗ ಈ ರೀತಿಯಾದ ಒಂದು ಕೃತ್ಯಗಳು ನಡೆಯುತ್ತೆ. ಹಾಗಂತ ಹ್ಯಾಬಿಟ್ಸ್ ಇರೋರೆಲ್ಲ ಈ ತರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. 99% ಈ ತರ ಒಂದು ಕೃತ್ಯಗಳಾದಾಗ ಅವರಿಗೆ ಈ ರೀತಿಯಾದ ಒಂದು ಹ್ಯಾಬಿಟ್ಸ್ ಇರೋದು ಕಂಡು ಬಂದಿದೆ. ಡ್ರಗ್ಸ್ಗಳು ತಗೊಂಡಿರ್ತಾರೆ. ಯೂತ್ಸ್ ಗಳಿಗೆ ಹೇಳೋದು ನಾನೇನು ಅಂದ್ರೆ, ನೀವು ಯಾರ ಜೊತೆ ಸೇರ್ತಿದ್ದೀರಾ ಅನ್ನೋದು ನಿಮ್ಗೆ ಪ್ರಜ್ಞೆ ಇರ್ಲಿ. ನಿಮ್ಮ ಟೀಮ್ ಅಲ್ಲಿ ಈ ರೀತಿ ಯಾವ್ದಾದ್ರು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಮೊದ್ಲು ನೀವು ಖಂಡಿಸಿ. ಹುಡುಗರು ಅಂದ್ಮೇಲೆ ಒಂದಿಷ್ಟು ತಮಾಷೆ ಮಾತಾಡ್ತಾರೆ, ಆದ್ರೆ ನಿಮ್ಗೊಂದು ಬೇಲಿ ಹಾಕೊಳ್ಳಿ.